Exercise 9.1, sixth question. A 1.5-meter tall boy is standing at some distance from a 30-meter tall building. ಅವ್ರು ಏನ್ ಕೊಟ್ಟಿದ್ದಾರೆ? ಓಕೆ, ಒಂದು 30 ಮೀಟರ್ ಟಾಲ್ ಬಿಲ್ಡಿಂಗ್ ಇದೆ. ಓಕೆನಾ? ಸೊ ಆ ಟಾಲ್ ಬಿಲ್ಡಿಂಗ್ ಇಂದ ಸ್ವಲ್ಪ ದೂರದಲ್ಲಿ ಓಕೆ ಒಂದು ಬಾಯ್ ನಿಂತಿದ್ದಾನೆ. ಓಕೆ, ಅವನ ಹೈಟ್ ಬಂದ್ಬಿಟ್ಟು 1.5 ಮೀಟರ್ ಇದೆ. ಓಕೆನಾ? ಆಮೇಲೆ ಏನ್ ಕೊಟ್ಟಿದ್ದಾರೆ? ದ ಆಂಗಲ್ ಆಫ್ ಎಲಿವೇಶನ್ ಫ್ರಮ್ ಹಿಸ್ ಐಸ್ ಟು ದಿ ಟಾಪ್ ಆಫ್ ದ ಬಿಲ್ಡಿಂಗ್. ಓಕೆ, ನೋಡ್ರಿ, ದ ಆಂಗಲ್ ಆಫ್ ಎಲಿವೇಶನ್ ಫ್ರಮ್ ಹಿಸ್ ಐಸ್, ನೋಡ್ರಿ, ಫ್ರಮ್ ಹಿಸ್ ಐಸ್ ಟು ದಿ ಟಾಪ್ ಆಫ್ ದ ಬಿಲ್ಡಿಂಗ್. ಓಕೆ, ಈಗ ಅವನ್ ಐಸ್ ಹಿಂಗ್ ಸ್ಟ್ರೈಟ್ ನೋಡಿದಾಗ ಈ ತರ ಇರುತ್ತೆ, ಹೌದಾ? ಓಕೆ, ಈಗ ಅವನೇನ್ ಮಾಡ್ತಾನೆ? ಟಾಪ್ ಆಫ್ ದಿ ಬಿಲ್ಡಿಂಗ್ ನೋಡ್ತಾ ಇದ್ದಾನೆ. ಓಕೆ, ಅದು ಆಂಗಲ್ ಬಂದ್ಬಿಟ್ಟು ಸ್ಟಾರ್ಟಿಂಗು 30 ಡಿಗ್ರಿ ಇದೆ. ಓಕೆ, increases from 30 degree to 60 degree as he walks over the building. ಅವನು ಏನ್ ಮಾಡ್ತಾನೆ? ಬಿಲ್ಡಿಂಗ್ ಕಡೆ ಮೂವ್ ಆಗ್ತಾ ಇದ್ದಾನೆ. ಓಕೆ, ಸ್ವಲ್ಪ ಹೊತ್ತಾದ್ಮೇಲೆ ಅವನು ಇಲ್ಲೆಲ್ಲ ಇರ್ತಾನೆ ಅನ್ಕೋಣ. ಓಕೆ, ಅವಾಗ ಮತ್ತೆ ನೋಡಿದಾಗ ಟಾಪ್ ಆಫ್ ಬಿಲ್ಡಿಂಗ್ ನೋಡಿದಾಗ ಆಂಗಲ್ ಬಂದ್ಬಿಟ್ಟು 60 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾರೆ. ಓಕೆನಾ? ಈಗ ಅವ್ರೇನ್ ಕಂಡಿಡಿಯತ್ತಾರೆ ಅಂದ್ರೆ ಫೈಂಡ್ ದ ಡಿಸ್ಟೆನ್ಸ್ ಈ ವಾಕ್ ಟುವರ್ಡ್ ದ ಬಿಲ್ಡಿಂಗ್. ಓಕೆ, ಫೈಂಡ್ ದ ಡಿಸ್ಟೆನ್ಸ್ ಈ ವಾಕ್ ಟುವರ್ಡ್ ದ ಬಿಲ್ಡಿಂಗ್. ಅವನು ಎಷ್ಟು ದೂರ ನಡೆದ ಅಂತ ಕೊಡ್ತಾರೆ. ಅಂದ್ರೆ ಇದನ್ನ ನಾವು ಫೈಂಡ್ ಔಟ್ ಮಾಡೋದು. ಓಕೆನಾ? ಈಗ ನಾನೇನ್ ಮಾಡ್ತೀನಿ, ಅದಕ್ಕೆ ನೇಮಿಂಗ್ ಕೊಡ್ತೀನಿ. ಫಸ್ಟ್ ಇದು ಎ, ಇದು ಬಿ. ಓಕೆ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಫಸ್ಟ್. ಇದು ಸಿ, ಇದು ಡಿ, ಇದು ಇ, ಇದು ಎಫ್, ಇದನ್ನ ಜಿ ಅಂತ ತಗೊಂತೀನಿ. ಓಕೆನಾ? ಈಗ ನೀವು ನೋಡಿದ್ರೆ ಎ ಇ ವ್ಯಾಲ್ಯೂ ಎಷ್ಟಿರುತ್ತೆ ಹೇಳ್ರಿ? ಎ ಇ ವ್ಯಾಲ್ಯೂ ಓಕೆ, ಇದು ನೋಡ್ರಿ, ಟೋಟಲ್ 30. ಇದಿಷ್ಟು ಎಷ್ಟಿದೆ? ಇ ಬಿ ಬಂದ್ ನಥಿಂಗ್ ಬಟ್ 1.5 ಇದೆ. ಓಕೆ, ಇದು 1.5 ಅಂದ್ರೆ ಅವಾಗ ಇದು ಕೂಡ 1.5 ಆಯ್ತು. ಇವಾಗ ಬರೇ ನನ್ಗೆ ಎ ಇ ಬೇಕಂದ್ರೆ ಟೋಟಲ್ 30 ಇದೆ. ಓಕೆ, ಈಗ ಟೋಟಲ್ ಇಲ್ಲಿಂದ ಇಲ್ಲಿಗೆ 30 ಇದೆ, ಹೌದಾ? ಈಗ 30 1.5 ತೆಗೆದ್ರೆ 1.5 ತೆಗೆದ್ರೆ ಎಷ್ಟು ಬರುತ್ತೆ? 28.5, ಹೌದಾ? ಸೊ ಎ ಇ ವ್ಯಾಲ್ಯೂ ಎಷ್ಟಿರುತ್ತೆ? 28.5 ಆಗುತ್ತೆ. 28.5ಗೆ ಈ 1.5 ಯಾವ್ದು ಮಾಡಿದಾಗ ಟೋಟಲ್ 30 ಆಗುತ್ತೆ. ಓಕೆ, ಸೊ ಇವಾಗ ನಮ್ಗೆ ಎ ಇ ವ್ಯಾಲ್ಯೂ ಎಷ್ಟಂತ ಗೊತ್ತಾಯ್ತು? 28.5 ಗೊತ್ತಾಯ್ತು. ಓಕೆನಾ? ಈಗ ನಾವೇನ್ ಬರೆಯೋಣ? ಓಕೆ, ಈಗ ಟು ಫೈಂಡ್ ಏನಂತ ಬರ್ದ್ಬಿಡ. ಟು ಫೈಂಡ್ ಓಕೆ ದ ಡಿಸ್ಟೆನ್ಸ್ he walked. ಓಕೆ, ಅದನ್ನ ಫೈಂಡ್ ಮಾಡ್ಬೇಕು. ಓಕೆ, ಅದು ಬಂದ್ಬಿಟ್ಟು ನಾವೇನು ಐದರ್ ಡಿ ಸಿ ಆದ್ರೂ ಫೈಂಡ್ ಮಾಡ್ಬೇಕು. ಓಕೆ, ಡಿ ಸಿ ಅಂದ್ರೂ ಒಂದೇ, ಜಿ ಎಫ್ ಅಂದ್ರೂ ಒಂದೇ, ಹೌದಾ? ಯಾಕಂದ್ರೆ ಲೈಕ್ ಈಗ ಪ್ಯಾರಲಲ್ ಇದೆ. ಡಿ ಸಿ ಅಂದ್ರೂ ಕಂಡಿಡಿಬಹುದು, ಇಲ್ಲಾಂದ್ರೆ ಜಿ ಎಫ್ ಕಂಡಿಡಿದ್ರು ಕೂಡ ಅವ್ರು ಎಷ್ಟು ಡಿಸ್ಟೆನ್ಸ್ ಮೂವ್ ಮಾಡ್ಯಾರ ಅಂತ ಗೊತ್ತಾಗ್ಬಿಡುತ್ತೆ. ಓಕೆನಾ? ಈಗ ಇದನ್ನ ಯಾವ ತರ ಫೈಂಡ್ ಔಟ್ ಮಾಡ್ಬೇಕಂತ ನೋಡೋಣ. ಓಕೆ, ಈಗ ನೀವು ನೋಡಿದ್ರೆ ನಿಮ್ಗೆ 2 ಟ್ರಯಾಂಗಲ್ ಕಾಣ್ತಾ ಇದೆ, ಹೌದಾ? ನಿಮಗೆ 2 ಟ್ರಯಾಂಗಲ್ ಕಾಣ್ತಾ ಇದೆ, 2 ರೈಟ್ ಟ್ರಯಾಂಗಲ್. ಸೊ ನಾವೇನ್ ಮಾಡೋಣ? ಫಸ್ಟ್ ಟ್ರಯಾಂಗಲ್ ಎ ಇ ಎಫ್ ತಗೊಳ್ಳೋಣ. ಓಕೆ, ಏನ್ ತಗೊಳ್ಳೋಣ? ಇನ್ ಟ್ರಯಾಂಗಲ್ ಎ ಇ ಎಫ್ ತಗೊಳ್ಳೋಣ. ಓಕೆನಾ? ಚಿಕ್ಕ ಟ್ರಯಾಂಗಲ್ ತಗೊಳ್ಳೋಣ. ಇದು ಎ, ಇದು ಇ, ಇದು ಎಫ್ ಇದೆ, ಹೌದಾ? ಈ ಆಂಗಲ್ ಎಷ್ಟಿದೆ ನೋಡ್ರಿ? ಎಫ್ ಟ್ರಯಾಂಗಲ್ 60 ಡಿಗ್ರಿ ಇದೆ. ಓಕೆ, ಇದು ಬಂದ್ಬಿಟ್ಟು ಎ ಇ ವ್ಯಾಲ್ಯೂ ಕಂಡಿಡಿದೀವಿ ನೋಡ್ರಿ. ಎ ಇ ವ್ಯಾಲ್ಯೂ ಎಷ್ಟಿದೆ? 28.5 ಇದೆ. ಓಕೆ, ಇದು ಬಂದ್ಬಿಟ್ಟು 28.5 ಇದೆ. ಎಫ್ ಎ ಬಂದ್ಬಿಟ್ಟು ಗೊತ್ತಿಲ್ಲ. ಈಗ ನೀವು ನೋಡಿದ್ರೆ ಓಕೆ, ಇದು ಆಂಗಲ್ ಅಂದ್ರೆ ಇದೇನಾಗುತ್ತೆ? ಇದು ಅಪೋಸಿಟ್ ಆಗುತ್ತೆ. ಓಕೆ, ಇದು ನಥಿಂಗ್ ಬಟ್ 90 ಡಿಗ್ರಿ. 90 ಡಿಗ್ರಿ ಅಪೋಸಿಟ್ ಏನಾಗುತ್ತೆ? ಹೈಪೋಟೆನಸ್ ಆಗುತ್ತೆ. ಇದೇನಾಗುತ್ತೆ? ಅಡ್ಜಸೆಂಟ್. ಓಕೆನಾ? ಈಗ ನಮಗೆ ಹೈಪೋಟೆನಸ್ ನಮಗೆ ಬೇಕೇ ಇಲ್ಲ, ಹೌದಾ? ಸೊ ಹೈಪೋಟೆನಸ್ ಬೇಕಿಲ್ಲ ಅಂದ್ರೆ ನಾವೇನ್ ಮಾಡೋಣ? ಟ್ಯಾನ್ ಥೀಟಾ ಫಾರ್ಮುಲಾ ಅಪ್ಲೈ ಮಾಡ್ಬೇಕು. ಹೈಪೋಟೆನಸ್ ಬೇಕಿಲ್ಲ ಅಂದ್ರೆ ಟ್ಯಾನ್ ಥೀಟಾ ಫಾರ್ಮುಲಾ. ಟ್ಯಾನ್ ಥೀಟಾ ಫಾರ್ಮುಲಾ ಬಂದ್ಬಿಟ್ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಓಕೆ, ಈಗ ಟ್ಯಾನ್ ಥೀಟಾ ವ್ಯಾಲ್ಯೂ ಅಂದ್ರೆ ಆಂಗಲ್ ವ್ಯಾಲ್ಯೂ ಏನಿದೆ? 60 ಇದೆ, ಇಸ್ ಈಕ್ವಲ್ ಟು ಅಪೋಸಿಟ್ ವ್ಯಾಲ್ಯೂ ಏನಿದೆ? 28.5 ಇದೆ, ಡಿವೈಡೆಡ್ ಬೈ ಅಡ್ಜಸೆಂಟ್ ವ್ಯಾಲ್ಯೂ ಏನು ಗೊತ್ತಿಲ್ಲ. ಸೊ ಅದನ್ನ ಎಫ್ ಎ ಅಂತ ಬರ್ಕೋಣ. ಓಕೆ, ಈಗ ಟ್ಯಾನ್ 60 ಅಂದ್ರೆ ನಥಿಂಗ್ ಬಟ್ ಏನು? √3 ಇಸ್ ಈಕ್ವಲ್ ಟು 28.5
ಡಿವೈಡೆಡ್ ಬೈ ಎಫ್ ಇ. ಓಕೆ, ಇದು ಮೇಲೆ ಹೋದ್ರೆ ಏನಾಗುತ್ತೆ ಅಂದ್ರೆ, ಇದು ಮೇಲೆ ಹೋದ್ರೆ √3 ಎಫ್ ಇ ಇಸ್ ಈಕ್ವಲ್ ಟು 28.5 ಆಗುತ್ತೆ. ಎಫ್ ಇ ಇಸ್ ಈಕ್ವಲ್ ಟು 28.5. ಓಕೆ, 28.5 ಇಂಟು √3 ಈ ಕಡೆ ಬಂದ್ರೆ ಡಿವೈಡ್ ಬೈ √3 ಆಯ್ತು. ಇದನ್ನ ನಾವೇನ ಈಕ್ವೇಶನ್ 1 ಅಂತ ಕರೆಯೋಣ. ಓಕೆ, ಈಗ ಎಫ್ ಇ ವ್ಯಾಲ್ಯೂ ಗೊತ್ತಾಯ್ತು. ಈಗ ನಾವೇನ್ ಮಾಡೋಣ, ಚಿಕ್ಕ ಟ್ರಯಾಂಗಲ್ ತಗೊಂಡು, ಹೌದಾ, ಎ ಇ ಎಫ್ ತಗೊಂಡು, ಈಗ ದೊಡ್ಡ ಟ್ರಯಾಂಗಲ್ ತಗೋಣ, ಎ ಇ ಜಿ. ಓಕೆ, ನೋಡಲಿ, ಎ ಇ ಜಿ ತಗೋಣ. ಎ ಇ ಜಿ. ಈ ಜಿ ಹತ್ರ ಆಂಗಲ್ ಏನಿದೆ 30 ಡಿಗ್ರಿ ಇದೆ. ಓಕೆ, ಎ ಇ ವ್ಯಾಲ್ಯೂ ನಮಗೆ ಗೊತ್ತು, ಎಷ್ಟು, 28.5 ಅಂತ ಗೊತ್ತು. ಜಿ ವ್ಯಾಲ್ಯೂ ಗೊತ್ತಿಲ್ಲ. ಇದು ಆಂಗಲ್ ಅಂದ್ರೆ ಇದೇನಾಗುತ್ತೆ, ಇದು ಅಪೋಸಿಟ್ ಆಗುತ್ತೆ. ಈ ಜಿ ಬಂದ್ ಏನಾಗುತ್ತೆ, ಅಡ್ಜಸೆಂಟ್. ಓಕೆನಾ, ಈಗ ಏನ್ ಬರೆಯೋಣ ನಾವು, ಈಗ ಒಂದ್ ಸ್ವಲ್ಪ ಸೈಡಿಗೆ ತಗೋಣ ಇವಾಗ. ಓಕೆ, ಈಗ ನಮಗೆ ಇಲ್ಲಿ ಹೈಪೋಟೆನ್ಸ್ ಬೇಕಿಲ್ಲ. ಓಕೆ, ಹೌದಾ, ಇದು 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನ್ಸ್ ಆಗುತ್ತೆ, ಅದು ನಮಗೆ ಬೇಕಿಲ್ಲ. ಸೊ ನಾವೇನ್ ಮಾಡೋಣ, ಯಾವ ಫಾರ್ಮುಲಾ ಅಪ್ಲೈ ಮಾಡೋಣ, tan ಥೀಟಾ ಫಾರ್ಮುಲಾ ಅಪ್ಲೈ ಮಾಡೋಣ. tan ಥೀಟಾ ಇಸ್ ಈಕ್ವಲ್ ಟು ಏನು, ಅಪೋಸಿಟ್ ಬೈ ಅಡ್ಜಸೆಂಟ್. ಈಗ tan ಥೀಟಾ ಇದಲ್ಲಿ ಏನ್ ಬರಿಬೇಕು, 30 ಬರಿಬೇಕು, ಇಸ್ ಈಕ್ವಲ್ ಟು ಅಪೋಸಿಟ್ ವ್ಯಾಲ್ಯೂ ಏನಿದೆ 28.5 ಇದೆ, ಡಿವೈಡೆಡ್ ಬೈ ಅಡ್ಜಸೆಂಟ್ ವ್ಯಾಲ್ಯೂ ಏನಿದೆ ಜಿಇ ಇದೆ. ಓಕೆ, ಇನ್ನೇನು ನೋಡ್ರಿ, tan 30 ವ್ಯಾಲ್ಯೂ ಏನು, 1/√3 ಇಸ್ ಈಕ್ವಲ್ ಟು 28.5 ಡಿವೈಡೆಡ್ ಬೈ ಜಿ. ಓಕೆ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ, ಓಕೆ, 1 ಇಂಟು ಜಿ ಇಸ್ ಈಕ್ವಲ್ ಟು 28.5 √3. ಹೌದಾ, ಓಕೆ, 1 ಇಂಟು ಜಿ ಇಸ್ ಈಕ್ವಲ್ ಟು 28.5 ಇಂಟು √3, 28.5 √3 ಆಗುತ್ತೆ. ಜಿ ವ್ಯಾಲ್ಯೂ ಬಂದ್ಬಿಟ್ಟು ಏನು, 28.5 √3 ಅಂತ ಬರೀಬಹುದು. ಓಕೆ, ಈಗ ಇದು ಈಕ್ವೇಶನ್ 2 ಅಂತ ಕರೆಯೋಣ. ಓಕೆ, ಈಗ ನೋಡಿದ್ರೆ, ನೀವು ನೋಡಿದ್ರೆ ನಮ್ಗೆ ಏನ್ ಬೇಕಿತ್ತು, ಒಂದ್ ನಿಮಿಷ, ಈಗ ನಮಗೆ ಏನ್ ಬೇಕಿತ್ತಂದ್ರೆ ಐದರ್ ಈಗ ನಿಮಗೆ ಡಿ ಸಿ ಆದ್ರೂ ಬೇಕಿತ್ತು, ಆರ್ ಜಿ ಎಫ್ ಆದ್ರೂ ಬೇಕಿತ್ತು. ಈಗ ನೀವು ನೋಡಿದ್ರೆ ನನಗೆ ಜಿನು ಫೈಂಡ್ ಔಟ್ ಮಾಡಿದೀನಿ, ಎಫ್ ಇ ಕೂಡ ಫೈಂಡ್ ಔಟ್ ಮಾಡಿದ್ದೀನಿ. ಹೌದಾ, ಓಕೆ, ಈಗ ನಾವೇನ್ ಮಾಡೋಣ, ನಿಮಗೆ ಅರ್ಥ ಆಗ್ಬೇಕಂತ ಹೇಳ್ಬಿಟ್ಟು, ಈಗ ನೀವೇ ನೋಡ್ರಿ, ಈ ಡಿ ಸಿ ಬದಲು, ಓಕೆ, ಈ ಡಿ ಸಿ ಬದಲು ನಾನೇನ್ ಮಾಡ್ತೀನಿ, ಜಿ ಎಫ್ ತಗೊಂಡ್ರೆ, ಈ ಜಿ ಎಫ್ ನ ಏನಂತ ಬರಿಬಹುದು ನೋಡ್ರಿ ನೀವೇ, ಈ ಜಿ ಎಫ್ ನ ನಾನು ಜಿಇ ಮೈನಸ್ ಎಫ್ ಇ ಮಾಡಿದ್ರೆ ಬರುತ್ತಾ. ಓಕೆ, ಈಗ ನೀವೇ ನೋಡ್ರಿ, ಜಿ ಎಫ್ ಬೇಕು ನನಗೆ. ಓಕೆ, ಇದನ್ನ ಕಂಡುಹಿಡಿಬೇಕಂದ್ರೆ ನಾನೇನ್ ಮಾಡ್ತೀನಿ, ಓಕೆ, ಜಿಇ ಮೈನಸ್ ಎಫ್ ಇ ಮಾಡ್ಬಿಟ್ರೆ, ಜಿ ಅಲ್ಲಿ ಎಫ್ ಇ ನ ಮೈನಸ್ ಮಾಡ್ಬಿಟ್ರೆ ನನಗೆ ಆಟೋಮೆಟಿಕ್ ಏನ್ ಸಿಗುತ್ತೆ, ಜಿ ಎಫ್ ಸಿಗುತ್ತೆ. ಹೌದಾ, ಸೊ ಜಿ ಎಫ್ ಇಸ್ ಈಕ್ವಲ್ ಟು ಏನಂತ ಬರಿಬಹುದು ನಾನು, ಜಿಇ ಮೈನಸ್ ಎಫ್ ಇ. ಓಕೆ, ಅದನ್ನ ಇಲ್ಲಿ ಬರೆಯೋಣ, ಜಿ ಎಫ್ ಇಸ್ ಈಕ್ವಲ್ ಟು ಜಿಇ ಮೈನಸ್ ಎಫ್ ಇ. ಓಕೆ, ಅವಾಗ ನಮ್ಗೆ ಆಟೋಮೆಟಿಕ್ ಜಿ ಎಫ್ ಸಿಕ್ಬಿಡುತ್ತೆ. ಓಕೆ, ಜಿ ವ್ಯಾಲ್ಯೂ ಏನಿದೆ 28.5 √3 ಇದೆ, ಮೈನಸ್ ಎಫ್ ಇ ವ್ಯಾಲ್ಯೂ ಏನಿದೆ ಈಕ್ವೇಶನ್ 1 28.5 ಡಿವೈಡೆಡ್ ಬೈ √3 ಇದೆ. ಓಕೆನಾ, ಈಗ ಎಲ್ಸಿಎಂ ತಗೊಂಡ್ರೆ, ಈಗ ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಹೌದಾ, ಈಗ 1 √3 ಎಲ್ಸಿಎಂ ತಗೊಂಡ್ರೆ √3ನೇ ಬರುತ್ತೆ. ಹೌದಾ, ಈಗ ಫಸ್ಟ್ ನಂಬರ್ ತಗೊಳ್ರಿ, ಇಲ್ಲಿ ರಫ್ ಕಾಲಮ್ ನಲ್ಲಿ 28.5 ಡಿವೈಡೆಡ್ ಬೈ 1 ಇಂಟು 28.5 √3 by 1. ಫಸ್ಟ್ ನಂಬರ್ ಏನಿದೆ 28.5 √3 by 1 ಇಂಟು ಎಲ್ಸಿಎಂ ಏನಿದೆ √3. ಎಲ್ಸಿಎಂ √3 ಬಂದಿದೆ. ಇವಾಗ ಏನಾಗುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ 28.5, ನಿಮಗೆ ಏನ್ ಗೊತ್ತು, √3 ಇಂಟು √3 ಏನಾಗುತ್ತೆ, √3 ಇಂಟು √3 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಬರುತ್ತೆ. ಸೊ ಏನ್ ಬರ್ತೀನಿ, √3 ಇಂಟು √3 ಇಂಟು 3 ಬರ್ತೀನಿ. ಓಕೆ, ಸೊ ಇವಾಗ ಏನಾಗುತ್ತೆ, 3 5 15, 3 8 24 ಪ್ಲಸ್ 1 25 ಆಯ್ತು. 2 ಕ್ಯಾರಿ, 3 2 6 6 ಪ್ಲಸ್ 2 8 ಆಗುತ್ತೆ.
ಸೊ ಏನಾಗುತ್ತೆ 85.5 ಆಗುತ್ತೆ ಮೈನಸ್. ಓಕೆ, ಈಗ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ರಫ್ ಕಾಲಮ್ ಮಾಡಿರೋದು. ಓಕೆ, ಈಗ ಮತ್ತೆ ಸೆಕೆಂಡ್ ನಂಬರ್ ತಗೊಳ್ರಿ. 28.5 ಡಿವೈಡೆಡ್ ಬೈ √3 ಇಂಟು LCM ಏನಿದೆ √3, ಅದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ √3 ಕ್ಯಾನ್ಸಲ್ ಆಗಿ ಏನ್ ಬಂತು 28.5 ಬಂತು. ಓಕೆ, ಸೊ ಇಲ್ಲಿ ಏನ್ ಬರೀತೀನಿ 28.5. ಓಕೆನಾ, ಸೊ ಇದು ಬಂತು. ಓಕೆ, ಇದನ್ನು ಕೂಡ ಎಡಿಟ್ ಮಾಡ್ತೀನಿ. ಈಗ ನಮಗೆ ಇಲ್ಲಿ ಬರೆಯೋಣ. ಈಗ 85.5 ಅಲ್ಲಿ 28.5 ಹೋಗ್ಬೇಕು. ಓಕೆ, ಈ ನೋಡ್ರಿ 5 ಅಲ್ಲಿ ಹೋದ್ರೆ 0. ಆಮೇಲೆ 15 ಅಲ್ಲಿ 80, ನೀವು ಇಲ್ಲಿ ಸಪರೇಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಬಿಡ್ತೀನಿ. 85.5 ಮೈನಸ್ 28.5. 5 ಅಲ್ಲಿ 5 ಹೋದ್ರೆ 0, 15 ಅಲ್ಲಿ 8 ಹೋದ್ರೆ 7, ಇದು 7 ಆಗ್ಬಿಡುತ್ತೆ. ಓಕೆ, 7 ಅಲ್ಲಿ 2 ಹೋದ್ರೆ 5, ಎಷ್ಟು ಬಂತು 57.0 ಬಂತು. ಡಿವೈಡೆಡ್ ಬೈ ಏನು √3. ಓಕೆ, ಈಗ ಏನ್ ಮಾಡ್ಬೇಕು ನಾವು, ಡಿನಾಮಿನೇಟರ್ ರೂಟ್ ಇರಬಾರ್ದು. ಸೊ ಇಂಟು √3 ಡಿವೈಡ್ ಬೈ √3 ಮಾಡಬೇಕು. ಅವಾಗ ಏನಾಗುತ್ತೆ 57 √3 ಇಂಟು √3 ಏನಾಗುತ್ತೆ √3 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು 57 √3 ಡಿವೈಡೆಡ್ ಬೈ ಒಂದು ನಿಮಿಷ, ಡಿವೈಡೆಡ್ ಬೈ ಬರೀ 3 ಉಳಿಯುತ್ತೆ. ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3, ಎಷ್ಟು ಉಳಿತು 2 ಉಳಿತು. ಓಕೆ, 27 ಆಯ್ತು. 3 9 ಜಾ 27. ಸೊ ಏನಾಯ್ತು 19 √3 ಆಯ್ತು. ಸೊ ಇಂಡೈರೆಕ್ಟ್ ನಮ್ಗೆ ಏನ್ ಗೊತ್ತಾಯ್ತು, GF ವ್ಯಾಲ್ಯೂ ಬಂದ್ಬಿಟ್ಟು ಎಷ್ಟು 19 √3 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ಇವಾಗ ನಾನು ಏನಂತ ಬರಿಬಹುದು ಅಂದ್ರೆ, ಇಲ್ಲಿ ಸೈಡಿಗೆ ತಗೊಂಡು ಇವಾಗ ನಾನು ಏನ್ ಬರಿಬಹುದು ಅಂದ್ರೆ, ಡಿಸ್ಟೆನ್ಸ್ he walked is equal to GF is equal to 19 √3 ಮೀಟರ್ ಅಂತ ಬರೆದ್ಬಿಡ್ತೀವಿ. ಓಕೆನಾ, ಸೊ ಇದು ಬಂದ್ಬಿಟ್ಟು ಆನ್ಸರ್. ಓಕೆನಾ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಮತ್ತೆ ಈ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಫುಲ್ ಲೆಸನ್ ಪ್ಲೇಲಿಸ್ಟ್ ಲಿಂಕ್ ಹಾಕಿರ್ತೀನಿ. ಓಕೆ, ಅದನ್ನ ನೀವು ಫಾಲೋ ಮಾಡ್ರಿ. ಓಕೆ, ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಫಾಲೋ ಮಾಡೋದ್ರಿಂದ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಓಕೆ ನೀವು ಅದನ್ನ ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಆ ಡೌಟ್ ನ ನೀವು ಕ್ಲಿಯರ್ ಮಾಡ್ಕೋಬಹುದು. ಅದ್ರ ಜೊತೆಗೆ ನಿಮ್ಗೆ ಏನಾದ್ರೂ ಇಂಪಾರ್ಟೆಂಟ್ ಅಪ್ಡೇಟ್, ಇಲ್ಲಾಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲಾಂದ್ರೆ ಏನಾದ್ರೂ ನೋಟ್ಸ್ ಕೊಟ್ಟಿರೋದು ಅಪ್ಡೇಟ್ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಸೊ ಈ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.